ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 2 ರೆಸಿಪಿಗಳನ್ನ ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು ಕಾಬೂಲ್ ಚೆನ್ನ ಮಸಾಲ ಮತ್ತು ಗೀ ರೈಸ್. ಈ ಕಾಬೂಲ್ ಚೆನ್ನ ಮಸಾಲ ಗೀ ರೈಸ್ಗೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಕೂಡ ಪೂರಿಗೂ ಕೂಡ ತುಂಬ ಉತ್ತಮವಾದಂತಹ ಕಾಂಬಿನೇಷನ್ನು. ನಾನು ಇದನ್ನು ಇವತ್ತು ಗೀ ರೈಸ್ಗೆ ಸರಿ ಹೊಂದೋ ಹಾಗೆ ಮಾಡ್ತಾ ಇದ್ದೇನೆ. ಈ 2 ರೆಸಿಪಿಗಳನ್ನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ರಾತ್ರಿ ಇಡೀ ನೆನೆಸಿಟ್ಟಂತಹ ಕಾಬೂಲ್ ಕಡಲೆಕಾಳನ್ನು ನಾನು ಈಗ ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದರ ಜೊತೆಗೆ ನಾನು ಸ್ವಲ್ಪ ತರಕಾರಿಗಳನ್ನ ಕೂಡ ಸೇರಿಸ್ತಾ ಇದ್ದೇನೆ. ಬೀನ್ಸನ್ನು ತೊಗೊಂಡಿದ್ದೀನಿ, ಒಂದು ಬೌಲ್ ಬೀನ್ಸನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಆಲೂಗಡ್ಡೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದರ ಜೊತೆಗೆ ಕ್ಯಾರೆಟ್ ಕೂಡ ಈ ರೀತಿಯಾಗಿ ಹೆಚ್ಚಿಟ್ಕೊಂಡು ಸೇರಿಸ್ತಾ ಇದ್ದೇನೆ. ಈ ಒಂದು ಮಿಶ್ರಣವನ್ನು ನಾನು 1 ಲೋಟ ನೀರನ್ನು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದೆಲ್ಲವೂ ಬೇಯುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸುಮಾರು 4ರಿಂದ 5 ವಿಜಲ್ಸ್ ಸಾಕಾಗುತ್ತೆ ಇದಕ್ಕೆ. ಈಗ ಇದು ಬೇಯುವಷ್ಟೊತ್ತಿಗೆ ನಾವು ಮಿಕ್ಸಿಯಲ್ಲಿ ರುಬ್ಬೋ ಪದಾರ್ಥಗಳನ್ನು ಗ್ರೈಂಡಿಂಗಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಇವಾಗ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಫಸ್ಟು ಟೊಮೊಟೊ ಹಣ್ಣನ್ನು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ 2 ಟೊಮೊಟೊ ಹಣ್ಣುಗಳನ್ನು ತೊಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹಸಿರು ಮೆಣಸಿನ್ಕಾಯಿಗಳನ್ನು ನಾನು ಸ್ವಲ್ಪ ದೊಡ್ಡ ಸೈಜಿನ 4 ಮೆಣಸಿನ್ಕಾಯಿಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕನುಗುಣವಾಗಿ ನೀವು ಸೇರಿಸ್ಕೋಬೋದು. ಹಾಗೆ ಒಂದು 5-6 ಬೆಳ್ಳುಳ್ಳಿ ಹೆಸರುಗಳು, 1 ಇಂಚು ಶುಂಠಿಯನ್ನು ಈ ರೀತಿ ಸೀಳಿ ಸೇರಿಸ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಚಕ್ಕೆ ಹಾಗೂ ಒಂದು 3 ಲವಂಗವನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ. ಯಾಕೆಂದರೆ ಟೊಮೊಟೊ ಹಣ್ಣಲ್ಲಿ ನೀರಿರುತ್ತೆ. ಸೊ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಪೇಸ್ಟ್ ಇವಾಗ ಆಗುತ್ತೆ. ಗ್ರೈಂಡ್ ಆದಮೇಲೆ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನೋಡೋಣ. ಚೆನ್ನಾಗಿ ಬಂದಿದೆ ಕೂಡ, ತುಂಬಾ ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಇದನ್ನು ಪಕ್ಕಕ್ಕಿಟ್ಟು, ಈಗಾಗಲೇ ನಾವು ಕುಕ್ಕರಲ್ಲಿ ಬೇಯಿಸಿರ್ತಕ್ಕಂಥ ಪದಾರ್ಥಗಳು ತಣ್ಣಗಾಗಿರುತ್ತೆ. ಹೇಗಾಗಿದೆ ಅಂತೇಳ್ಬಿಟ್ಟು ನೋಡೋಣ ಬನ್ನಿ. ಕುಕ್ಕರ್ ಲಿಡ್ಡನ್ನು ಇವಾಗ ಓಪನ್ ಮಾಡೋಣ. ಇದು ಕೂಲ್ ಆಗಿದೆ. ಇವಾಗ ಓಪನ್ ಮಾಡಿ ನೋಡಿದಾಗ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಪದಾರ್ಥಗಳು ಹೇಗೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಸ್ಮೂತಾಗಿ ಕೂಡ ಇದೆ. ಇವಾಗ ನಾವು 1-2 ಕಾಬೂಲ್ ಕಡಲೆಕಾಳನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತೇಳ್ಬಿಟ್ಟು. ನೋಡಿ, 1-2 ತೆಗೆದು ನೋಡೋಣ ಇವಾಗ ಹೇಗೆ ಬಂದಿದೆ ಅಂತೇಳ್ಬಿಟ್ಟು. ಒಂದನ್ನು ಹಿಚ್ಕಿ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಸ್ಮೂತಾಗಿ ಬಂದಿದ್ರೆ ಮಾತ್ರ ಇದು ರೆಸಿಪಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಕೂಡ ಬೆಂದಿದೆ. ಅದಕ್ಕೆ ಇದರಿಂದ 4 ಮತ್ತು 5 ಕೂಗು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಆಗ ಈ ರೀತಿಯಾಗಿ ಸ್ಮೂತಾಗಿ ಬಂದಿರುತ್ತೆ. ಇದಾದ ನಂತರ ನಾವು ಒಂದು ದೊಡ್ಡ ಕಡಾಯಿಯಲ್ಲಿ ನಾನು ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಳಿಕ್ಕೆ ಇಡ್ತಾ ಇದ್ದೇನೆ. ಈಗ ಇದಕ್ಕೆ ನಾವು ಮಸಾಲ ಪದಾರ್ಥಗಳನ್ನು ಸೇರಿಸ್ತಾ ಹೋಗಬೇಕು. ಒಗ್ಗರಣೆಗೆ ನಾನು ಸ್ವಲ್ಪ ಜೀರಿಗೆ ಮತ್ತು ಒಂದು ಪಲಾವ್ ಎಲೆಯನ್ನು ಸೇರಿಸಿದ್ದೀನಿ. ಈಗ ಇದಕ್ಕೆ ಈರುಳ್ಳಿಯನ್ನು ಕೂಡ ಇದೇ ಸಮಯದಲ್ಲಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ನಾವಿವಾಗ ಈಗಾಗಲೇ ನಾನು ರುಬ್ಬಿಟ್ಟುಕೊಂಡಿರ್ತಕ್ಕಂತಹ ಮಸಾಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಮಿಕ್ಸಿಯಲ್ಲಿರ್ತಕ್ಕಂಥ ಉಳಿದ ನೀರನ್ನು ಕೂಡ ಈ ಸಮಯದಲ್ಲಿ ಸೇರಿಸೋಣ. ಇದೆಲ್ಲವನ್ನು ಸೇರಿಸಿದ ನಂತರ ಇವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ. ಇವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಡ್ತಾ ಇದೆ. ಈ ಸಮಯದಲ್ಲಿ ಮಸಾಲವನ್ನು ಸೇರಿಸೋಣ. ಇವಾಗ ನಾನು 1 ಸ್ಪೂನ್ ಧನಿಯಾ ಪುಡಿ ಹಾಗೂ 1 ಸ್ಪೂನ್ ಅಚ್ಚಕಾರದ ಪುಡಿ ಹಾಗೂ ಅರ್ಧ ಸ್ಪೂನು ಅರಿಶಿಣವನ್ನು ಸೇರಿಸ್ತಾ ಇದ್ದೇನೆ. ಹಾಗೂ ಇದಕ್ಕೆ ಮುಖ್ಯವಾದಂತಹ ಚೋಲೆ ಮಸಾಲ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಅದು ತುಂಬ ಮುಖ್ಯ ಆಗುತ್ತೆ ಕಾಬೂಲ್ ಕಡಲೆಕಾಳಿಗೆ. ಈ ಚೋಲೆ ಮಸಾಲ ಪೌಡ್ರು ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಅದಕ್ಕೆ ಇದನ್ನು ಚೆನ್ನ ಮಸಾಲ ಅಂತ ಕರೆಯೋದು. ಈ ಮಸಾಲ ಪದಾರ್ಥ ಎಲ್ಲ ಕುದಿಬೇಕು. ಸ್ವಲ್ಪ 1 ಕುದಿ ಬರೋವರೆಗೂ ಇದನ್ನು ಕುದಿಸಿ. ಈಗಾಗಲೇ ನಾವು ಕುಕ್ಕರಲ್ಲಿ ಬೇಯಿಸಿಟ್ಟುಕೊಂಡಿರ್ತಕ್ಕಂತಹ ಕಾಬೂಲ್ ಕಡಲೆಕಾಳು ಹಾಗೂ ತರಕಾರಿಗಳನ್ನು ಈ ಸಮಯದಲ್ಲಿ ಸೇರಿಸ್ತಾ ಹೋಗೋಣ. ನೀರು ಸಮೇತ ಅದನ್ನು ನಾವು ಅದಕ್ಕೆ ಸೇರಿಸ್ಬೇಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋಣ. ಯಾಕಂದರೆ ಇದೆಲ್ಲವೂ ಪ್ರಮಾಣ ಜಾಸ್ತಿ ಇದೆ. ಇವಾಗ ಮಸಾಲೆ ಮತ್ತು ಕಾಬೂಲ್ ಕಡಲೆಕಾಳು ತರಕಾರಿ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದನ್ನು ಸ್ವಲ್ಪ ಸ್ಮೂತ್ ಮಾಡ್ಕೋಬೋದು. ನಾವು ಮ್ಯಾಶ್ ಮಾಡ್ಕೊಳ್ಳೋಣ. ನಿಮಗೆ ಹೀಗೆ ಇರಲಿ ಅಂದರೆ ಹೀಗೆ ಬಿಟ್ಕೋಬೋದು, ಇಲ್ಲ ಸ್ಮ್ಯಾಶ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಎಲ್ಲವೂ ಹೊಂದ್ಕೆಯಾಗಿ ಚೆನ್ನಾಗಿರುತ್ತೆ. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಈ ಸಮಯದಲ್ಲಿ ಹರಳುಪ್ಪನ್ನು ನಾನು ಸೇರಿಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಈ ರೀತಿಯಾಗಿ
ಮಿಕ್ಸ್ ಮಾಡೋಣ. ಈಗ ಫ್ಲೇಮನ್ನು ಮೀಡಿಯಮ್ ಆಗಿ ಇಟ್ಕೊಂಡು ಇದನ್ನು ರೀತಿ ಮಿಕ್ಸ್ ಮಾಡಿದ ನಂತರ 1 ನಿಮಿಷಗಳ ಕಾಲ ಇದನ್ನು ಬೇಯಲಿಕ್ಕೆ ಬಿಡೋಣ. 1 ನಿಮಿಷ ಆದಮೇಲೆ ಇದು ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಹೇಗೆ ಕುದೀತಾ ಇದೆ ಕೂಡ. ಈ ಸಮಯದಲ್ಲಿ ನಾವು ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ ನಂತರ ಮತ್ತೆ ಸೌಟಿನಲ್ಲಿ ಅದನ್ನು ಕಂಪ್ಲೀಟ್ ಮಿಕ್ಸ್ ಮಾಡೋಣ. ಈ ರೀತಿಯಾಗಿ ಎಲ್ಲವೂ ಮಿಕ್ಸ್ ಆದ ನಂತರ ಫ್ಲೇಮನ್ನು ಕಂಪ್ಲೀಟಾಗಿ ಕಡಿಮೆ ಇಟ್ಕೊಳ್ಳೋಣ ಇವಾಗ. ಏಕೆಂದರೆ ಆಲ್ರೆಡಿ ಎಲ್ಲವೂ ಕೂಡ ಬೆಂದಿದೆ. ಹಾಗಾಗಿ ಕಂಪ್ಲೀಟಾಗಿ ಸಿಮ್ಗೆ ಇದನ್ನು ಫ್ಲೇಮ್ನ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಚೋಲೆ ಮಸಾಲ ರೆಡಿಯಾಗಿದೆ. ಇದನ್ನು ನಾವು ಒಂದು ಬೌಲ್ಗೆ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಇದು ಗೀ ರೈಸ್ಗಾದರೂ ಸರಿ, ಚಪಾತಿಗಾದರೂ ಸರಿ, ಪೂರಿಗಾದರೂ ಸರಿ, ಮೂರಕ್ಕೂ ಸರಿ ಹೊಂದುವ ಹಾಗೆ ಇದನ್ನು ತಯಾರು ಮಾಡಲಾಗಿದೆ. ಚೆನ್ನ ಮಸಾಲ, ಕಾಬೂಲ್ ಚೆನ್ನ ಮಸಾಲ ಅಥವಾ ಚೋಲೆ ಮಸಾಲ ಕಂಪ್ಲೀಟಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೂಡ, ಟೇಸ್ಟಿಯಾಗೂ ಕೂಡ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದಾದ ಮೇಲೆ ಎರಡನೇ ರೆಸಿಪಿ ಆದಂತಹ ಗೀ ರೈಸ್ನ ತಯಾರು ಮಾಡೋಣ. ಈ ಒಂದು ರೆಸಿಪಿ ಜೊತೆಗೆ ಗೀ ರೈಸ್ ಕಾಂಬಿನೇಷನ್ ಸೂಪರಾಗಿರುತ್ತೆ. ನೋಡಿ ಗೀ ರೈಸ್ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಸ್ಟೋವ್ ಮೇಲೆ ಕುಕ್ಕರ್ ಬಿಸಿ ಮಾಡಲಿಕ್ಕಿಟ್ಟು ನಾನು ಈ ಒಂದು ಬೌಲ್ನಲ್ಲಿ 3/4 ಬೌಲ್ ಗೀಯನ್ನು ತೊಗೊಂಡಿದ್ದೀನಿ. ಅದನ್ನು ಕುಕ್ಕರಲ್ಲಿ ಸೇರಿಸ್ತಾ ಇದ್ದೇನೆ. ಈಗ ಇದರ ಜೊತೆಗೆ ನೋಡಿ ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ. ಜೀರಿಗೆಯಲ್ಲಿ ನಿಮಗೆ ಆಪ್ಷನಲ್ಲು. ಹಾಗೆ 1-2-3 ಮೆಣಸಿನ್ಕಾಯಿನ ಕೂಡ ಸೀಳಿ ಇಲ್ಲಿ ಸೇರಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನಾವು ಕ್ಯಾಶ್ಯೂ ನಟ್ಸ್, ಗೋಡಂಬಿಯನ್ನು ಸೇರಿಸಬೇಕಾಗುತ್ತೆ. ನಾನು ಸ್ವಲ್ಪ ತಡವಾಗಿ ಸೇರಿಸ್ತಾ ಇದ್ದೇನೆ. ಈರುಳ್ಳಿಯನ್ನು ಸೇರಿಸಿದ್ದೇನೆ ಇವಾಗ. ಈರುಳ್ಳಿಯ ನಂತರ ಗೋಡಂಬಿಯನ್ನು ಸೇರಿಸ್ತಾ ಇದ್ದೇನೆ. ಹಾಗೂ ಹಸಿರು ಬಟಾಣಿಯನ್ನು ಸುಲಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈ ಮೂರನ್ನು ಮಿಶ್ರಣವನ್ನು ಈ ಸಮಯದಲ್ಲಿ ಸೇರಿಸಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೇ ಸಮಯದಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಸ್ಪೂನ್ ತಯಾರು ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೂ ಒಂದು ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಯಾಕಂದರೆ ಈರುಳ್ಳಿ ಕಡಿಮೆ ಫ್ಲೇಮಲ್ಲಿ ಬೆಂದರೆ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ನಾನು ಈಗಾಗಲೇ ತೊಳೆದಿಟ್ಟುಕೊಂಡಿರ್ತಕ್ಕಂಥ ಅಕ್ಕಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅಕ್ಕಿயை ನಾನು ಮೊದಲೇ ತೊಳೆದು ಸ್ವಲ್ಪ ನೆನೆಯಲ್ಲಿ ಇಟ್ಟಿದ್ದೆ. ಒಂದು 10 ನಿಮಿಷ ನೆಂದಿದೆ. ಇದು 10 ನಿಮಿಷಗಳ ಕಾಲ ನೆಂದಿದೆ ಅಕ್ಕಿ. ಸೊ ಇದನ್ನು ಈ ಟೈಮಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಾದ ಮೇಲೆ ನೀರನ್ನು ಸೇರಿಸ್ತಾ ಇದ್ದೇನೆ. ನಾನು ಈ ಒಂದು ಕಪ್ಪಳತೆಯಲ್ಲಿ 1 ಲೋಟ ಅಕ್ಕಿಯನ್ನು ತಗೊಂಡಿದ್ದೆ. ಹಾಗಾಗಿ 2 ಲೋಟ ನೀರನ್ನು ಸೇರಿಸ್ತಾ ಇದ್ದೇನೆ. 2 ಲೋಟಕ್ಕಿಂತ ಸ್ವಲ್ಪ ಕಡಿಮೆ ನೀರನ್ನು ಸೇರಿಸಿದರೆ ಒಳ್ಳೆಯದು. ಯಾಕಂತಂದರೆ ರೈಸನ್ನು ಒಂದು 10 ಮಿನಿಟ್ಸ್ ನಾನು ನೆನೆಲಿಕ್ಕೆ ಇಟ್ಟಿದ್ದರಿಂದ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡ್ರು ನಡೆಯುತ್ತೆ. ಈಗ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇಲ್ಲಿ ಸೇರಿಸಬೇಕಾಗುತ್ತೆ. ನಾನಿಲ್ಲಿ ಹರಳುಪ್ಪನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನು ವಿಷಲ್ ಹಾಕಿಸ್ಕೊಳ್ಳೋಣ. 2 ವಿಷಲ್ ಬಂದರೆ ಸಾಕಾಗುತ್ತೆ. ಈಗ ನೋಡಿ ವಿಷಲ್ ಆಯಿತು. ಈಗ ನೋಡಿ ಕುಕ್ಕರ್ ತಣ್ಣಗಾಗಿದೆ. ತೆಗೆದು ನೋಡೋಣ. ಬಿಟ್ಕೊಂಡಿದೆ ಅನಿಸುತ್ತೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ರೈಸು ಕೂಡ ಸ್ಮೂತಾಗಿ ಚೆನ್ನಾಗಿ ಕೂಡ ಬಂದಿದೆ. ಹಾಗೆ ಉದುರುದ್ರಾಗಿ ಕೂಡ ಚೆನ್ನಾಗಿ ಬಂದಿದೆ ಕೂಡ. ಗೀ ರೈಸು ಸಖತ್ತಾಗಿದೆ ಫ್ರೆಂಡ್ಸ್. ಗೀ ರೈಸ್ ಮಾಡೋದು ತುಂಬಾ ಸುಲಭ ಹಾಗೂ ಸರಳವಾದಂತಹ ರೆಸಿಪಿ ಇದು. ತುಂಬ ಚೆನ್ನಾಗಿ ಬಂದಿರತಕ್ಕಂಥ ಗೀ ರೈಸ್ನ ಜೊತೆಗೆ ಈಗಾಗಲೇ ನಾವು ಪ್ರಿಪೇರ್ ಮಾಡಿರ್ತಕ್ಕಂತಹ ಕಾಬೂಲ್ ಚೆನ್ನ ಮಸಾಲ ಹಾಗೆಯೇ ಒಂದು ಲೈಕ್ ಕೊಟ್ಬಿಡಿ ಫ್ರೆಂಡ್ಸ್. ಸೂಪರ್ ಟೇಸ್ಟಿಯಾಗಿರ್ತಕ್ಕಂತಹ ಗೀ ರೈಸ್ ಮತ್ತು ಕಾಬೂಲ್ ಚೆನ್ನ ಮಸಾಲ, ಈ 2 ರೆಸಿಪಿಗಳು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.